ಇನ್ನೂ ಟೈಮ್ ತೊಳೆದಿರಲ್ಲ, ಇನ್ನೂ ಟೈಮ್ ತೊಳೆದು ಸದ್ಯನ ಹೇಳಲಿಕ್ಕಾಗಲ್ಲ. ಇನ್ನೂ 40 ದಿವಸ ಚುನಾವಣೆ ಇದ್ದಾರೆ. ಇನ್ನೂ ಎಲ್ಲರಿಗೂ ಭಾಳಷ್ಟು ಭೇಟಿ ಆಗಬೇಕು, ಹಳ್ಳಿಗೆ ಮುಖಂಡರಿಗೆ, ಕಾನ್ಸ್ಟಿಟ್ಯೂನ್ಸಿಗೆ. ಇನ್ನೂ ಟೈಮ್ ತೊಳ್ತೀವಿ, ಆದರೂ ಗೆಲ್ಲಕ್ಕೆಲ್ಲ ವಾತಾವರಣ ಅನುಕೂಲ ಇದೆ. ಹಾಗಾದ್ರೆ ಕಂಟಿನ್ಯೂ ಆಗಿ ಒಯ್ಯುವಂಥ ಜವಾಬ್ದಾರಿ ಕಾರ್ಯಕರ್ತರು ನಮ್ಮ ಮೇಲಿದೆ. ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಜನ ಯಾವ ಥರ ನಿರೀಕ್ಷೆ ಮಾಡ್ತಾರೆ, ನಾವು ಯಾವ ಥರ ನಿರೀಕ್ಷೆ ಮಾಡ್ತಾರೆ? ಪಕ್ಷ ಅವ್ರನ್ನೇ ನಿಲ್ಲಿಸಬೇಕಂತ ಕೂಡ ಒತ್ತಡ ಮಾಡಿ ನಿಂತಿದೆ. ನಾವು ಯಾಕೆ ಮಾಡ್ತಾ ಇದ್ದೀವಿ, ಅವ್ರು ಇನ್ನೂ ಅವ್ರ ವಯಸ್ಸಲ್ಲ, ಅವ್ರು ಬೇರೆ ಕೆಲಸ ಮಾಡಬೇಕಂತ ನಾವು ಅವಾಯ್ಡ್ ಮಾಡ್ತಾಯಿದ್ವಿ. ಕೊನೆಗೆ ಪಕ್ಷದ ಹಿತದೃಷ್ಟಿಯಿಂದ ನಾವು ನಿಲ್ಲಿಸಲೇಬೇಕಾದ ಅನಿವಾರ್ಯತೆ ಪಕ್ಷಕ್ಕೂ ನಮಗೂ ಬಂದಿದೆ. ಸೊ ವರಿಷ್ಠರ ಮಾತು ಕೇಳಿ ಇವತ್ತು ಅವರು ಸ್ಪರ್ಧೆಗೆ ಇಳಿಸಿದ್ದೀವಿ. ಸೊ ಅವರು ಕೂಡ ಆಸಕ್ತಿಯಿಂದ ಓಡಾಡ್ತಿದ್ದಾರೆ. ಸೊ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿದ್ದಾರೆ. ಹೌದೌದು, ಅದನ್ನು ಕೂಡ ಮತ್ತಾರು ಗಮನಿಸ್ಬೇಕಂತ ನಮ್ಮ ವಿನಂತಿ. ಇವ್ರೇನು ಸಣ್ಣವ್ರದಾರ ಅಂದ್ರೆ ಸಣ್ಣವ್ರಿದ್ದಾರ ದೊಡ್ಡವ್ರಾಗಲ್ಲ, ಅದು ಬರ್ಬೋದು. ಅವ್ರೇನು ಮಾಡ್ತಾರೆ, ನಾವು ದೊಡ್ಡವ್ರು ಇದೀವಿ ಅಂತ. ದೊಡ್ಡವ್ರಿಗೆ ಸಣ್ಣವ್ರಿಗೆ ಅಲ್ಲ, ಕೆಲಸ ಯಾರು ಮಾಡ್ತಾರೋ ಅದು ಭಾಳ ಮುಖ್ಯ. ಅದಕ್ಕಾಗಿ ಮತ್ತಾರು ಕೂಡ ಅದನ್ನು ವಿಶೇಷವಾಗಿ ಗಮನಿಸ್ಬೇಕಂತ ನಮ್ಮ ವಿನಂತಿ. ಸಣ್ಣವ್ರಂತೆ ಅಲ್ಲ, ನಾವು ಹೇಳ್ತಾ ಇದ್ದೀವಿ, ಅನ್ಬೋದು ಯಾರು ಮುಂದೆ ಭವಿಷ್ಯದಲ್ಲಿ, ಅದು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಿ ಅವ್ರಿಗೆ ಅಷ್ಟೇ. ಹೌದು, ಮತ್ತು ಅವ್ರಿಗೆ ಗೋಬ್ಯಾಕ್ ಅನ್ನತ್ತಲ್ಲ, ಮತ್ತೆ ನಾವೇನು ಮಾಡಿದ್ವಿ, ಈಗ ನಾವೆಲ್ಲ ಅವರೇ ಒದರಾಡತ್ತಾರ, ಚೀರಾಡತ್ತಾರ. ಅಟ್ರಾಗ ನಮ್ಮ ಎಲೆಕ್ಷನ್ ಮುಗಿಸ್ಕೋತೀವಿ ನಾವು. ಫೈರ್ ಫೈಟರ್ ಬರುವೊಳಗೆ ನಮ್ಮ ಎಲೆಕ್ಷನ್ ಮುಗಿತೆ ಅಂತ ಇಲ್ಲ. ಅದು ಅವ್ರಿಗೆ ಸ್ವತಂತ್ರ, ಅವ್ರು ಯಾವುದೇ ಪಕ್ಷ ಹೋಗ್ಲಿಕ್ಕೆ ಬರಲಿಕ್ಕೆ ನಾವು ಮೋಸ ಮಾಡೋದು ಹೇಳಲಿಕ್ಕಾಗಲ್ಲ. ಅವ್ರಿಗೆ ಚಾಯ್ಸ್ ಅದು, ಇಲ್ಲೇ ಇರಬೇಕು ಅಲ್ಲೇ ಇರಬೇಕಂತ ನಾವು ಹೇಳಲಿಕ್ಕಾಗಲ್ಲ. ಅವ್ರು ಇಲ್ಲಿ ಬಂದರೂ ಸ್ವಾಗತ ಮಾಡಿದ್ದೀವಿ, ಗೌರವದಿಂದ ಕಾಣ್ತೀವಿ. ಈಗ ಅಲ್ಲಿ ಹೋಗಿದ್ದಾರೆ, ಅದು ಅವ್ರ ನಿರ್ಧಾರ, ಅದಕ್ಕೆ ನಾವು ವಿರೋಧ ಮಾಡಲಿಕ್ಕೆ ಆಗೋದು. ನೋಡಿ, ಅವ್ರೇನು ಮಾಡ್ತಾರೆ ನಮ್ಮ ಮುಖ್ಯ ಅಲ್ಲ. ನಾವು ಅಷ್ಟೇ, ನಾವು ಹೆಂಗೆ ಗೆಲ್ಲಬೇಕು, ನಮ್ಮ ಕಾರ್ಯಕರ್ತನ ಹಿಡ್ಕೋಬೇಕು, ನಮ್ಮ ಯೋಜನೆಗಳನ್ನು ಹೇಳಬೇಕು, ಅಷ್ಟೇ ನಮ್ಮ ಉದ್ದೇಶ. ಅವ್ರೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ.